ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ವ್ಲಾಗ್ 5 ತಿಂಗಳಾದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಕೂದಲು ಮೆಸ್ಸಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು 3 ಡೇಸಿಂದ ಕಂಟಿನ್ಯೂಸ್ ಆಗಿ ಹೆಡ್ ಬಾತ್ ತೊಗೊಂಡಿರೋದ್ರಿಂದ ಹೇರ್ ಹಾಗಾಗಿದೆ. ಆ್ಯಂಡ್ ಇವತ್ತು ಯುಗಾದಿ ಹಬ್ಬ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಲ್ವಾ, ಹಾಗಾಗಿ ಮತ್ತೆ ವೀಡಿಯೋನ ಸ್ಟಾರ್ಟಿಂಗಿಂದ ಮಾಡೋ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತು, ಈಗಾಗಲೇ 5 ಮಂತ್ಸ್ ಆಗಿದೆ ನಾನು ವ್ಲಾಗ್ ಬಿಟ್ಟು. ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಹರಳೆಣ್ಣೆಲ್ಲ ಹಾಕೊತಿದ್ದೆ, ಹಾಗೆ ಫೇಸ್ಗೆಲ್ಲ ಸ್ವಲ್ಪ ಹಾಕ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕೈ ಕೂಡ ಹಾಕ್ಕೊಂಡೆ. ಏನಂದರೆ ಈ ನಡುವೆ ಅಂತೂ ಹರಳೆಣ್ಣೆ ತುಂಬಾ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತು, ವೆದರ್ ಕೂಡ ತುಂಬಾ ಹಾಟ್ ಇದೆ, ಹಾಗಾಗಿ ಹರಳೆಣ್ಣೆ ಮಸ್ಟ್ ಆ್ಯಂಡ್ ಶುಡ್ ಅಟ್ಲೀಸ್ಟ್ 2 ಡೇಸ್ ಒನ್ಸ್ ಅಂತೂ ಬೇಕೇ ಬೇಕು. ಆ್ಯಂಡ್ ಮಸಾಜ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಥ್ರೋಟ್ ಪೇನ್ ಎಲ್ಲ ಇತ್ತು, ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಈ ಸಲ ಯುಗಾದಿ ಹಬ್ಬನ ನಮ್ಮ ಅಕ್ಕನ ಜೊತೆ ಮಾಡ್ತಾ ಇದ್ದೀನಿ. ಶಿರೀಷ ಅವಾಗ ತಾನೇ ಎದ್ದು ಬಂದ್ಲು. ನೋಡಿ ಗೈಸ್, ಇಲ್ಲೊಂದು ಉಚ್ಚಿ ಬಂದು ಕೂತಿದೆ. ಶಿರೀಷ ಸೇ ಹಾಯ್. ಶಿರೀಷ ವ್ಲಾಗ್ ಮಾಡ್ತಾ ಇದ್ದೀನಿ ಚಿನ್ನಿ, ವಿಡಿಯೋ ಮಾಡ್ತಿದ್ದೀನಿ ಇವತ್ತಿಂದ ಮತ್ತೆ ನಾನು. ಸೇ ಹಾಯ್, ಹ್ಯಾಪಿ ಯುಗಾದಿ ಹೇಳಲ್ವಾ? ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಮನೇಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಬಿಫೋರ್ ಆ್ಯಂಡ್ ಆಫ್ಟರ್ ದೀಪ ಹಚ್ತಿರೋದು ಸ್ವಲ್ಪ ಕ್ಲಿಪ್ ತೊಗೊಂಡೆ. ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು. ಈ ನಡುವೆ ನನಗೆ ತುಂಬ ಪೂಜೆ ಮಾಡೋದ್ರೆ ತುಂಬಾ ಇಷ್ಟ. ಅದೆಲ್ಲ ಆದಮೇಲೆ ನಾನು ಔಟ್ಫಿಟ್ ಚೆಕ್ ಮಾಡ್ತೀನಿ. ಸ್ವಲ್ಪ ಲೂಸ್ ಆಗಿದೆ ಆ್ಯಂಡ್ ಪ್ಯಾಂಟ್ ಕೂಡ ಬೇರೆದು ಹಾಕಿದೆ. ಮುಖ ನೋಡಿ ನಿದ್ದೆ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ, ಹಾಗಾಗಿ ಆಗಿದೆ. ಪೂಜೆ ಇದೆಲ್ಲ ಆದಮೇಲೆ ನಾವೆಲ್ಲ ಬೇವು ಬೆಲ್ಲನ ತಿಂದ್ವಿ. ನಿಮ್ಮ ಮನೇಲಿ ಕೂಡ ಹಬ್ಬ ಚೆನ್ನಾಗಾಯ್ತಾ? ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಈಗ 5 ತಿಂಗಳಾದಮೇಲೆ ನಾನು ವೀಡಿಯೋ ಹಾಕ್ತಿರೋದ್ರಿಂದ ಎಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಅಲ್ವ ನನಗಂತೂ ಗೊತ್ತಿಲ್ಲ. ಮೇ ಬಿ ಹೋದರೆ 100-200 ರೀಚ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ, ಹೋಪ್ಫುಲಿ, ಗೊತ್ತಿಲ್ಲ. ಆ್ಯಂಡ್ ಎಲ್ಲರೂ ಬೇವು ಬೆಲ್ಲ ತಿಂದು ಸಿಹಿ ಮಾತನ್ನು ಹಾಡಿ ಕೈ ನೆನಪುಗಳೆಲ್ಲ ಮರ್ತೋಗ್ಲಿ ಅಂತ ಬೇಡ್ಕೊತೀನಿ. ಆ್ಯಂಡ್ ಅವ್ರಿಗೆಲ್ಲ ಆದಮೇಲೆ ನಾನು ತೊಗೊತಾ ಇದ್ದೀನಿ. ಸ್ವಲ್ಪ ನನಗೂ ಹುಷಾರಿಲ್ಲ, ಕೆಮ್ಮೆಲ್ಲ ಇದೆ, ಸೊ ಹಾಗೆ ದೇವ್ರದ್ದೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ. ಬೇವು ಬೆಲ್ಲ ತಿಂದಾದಮೇಲೆ ನೀರು ಕುಡಿಬೇಕು ಅಂತ ಅನಿಸುತ್ತೆ, ಬಿಕಾಸ್ ಆಫ್ ಕೈ ಇರುತ್ತಲ್ವ, ಹಾಗಾಗಿ ನೀರು ಕುಡ್ದಾದ್ಮೇಲೆ ನಾನು ಬಂದ್ ಮಾಡ್ತಾ ಇರೋ ನಿಮ್ಗೆ ಅನಿಸ್ತಾ ಇರ್ಬೋದು, ಏನಿದು ರಾಗಿ ಅಂಬ್ಲಿ ತೋರಿಸ್ತಾ ಇದ್ದಲ್ಲ ಅಂತ. ಅಲ್ಲ, ರಾಗಿಲಿ ಸಂಡಿಗೆ ಮಾಡೋದು ಅಂತ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇದೇ ಕ್ಯಾಪಲ್ಲಿ ನನ್ನ ಹೇರ್ ಕರ್ಲ್ ಆಗಿದ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅಷ್ಟಲ್ಲಿ ಅಮ್ಮ ಮನೆಯಿಂದ ಮಾವಿನ ಚಿತ್ರಾನ್ನ ಮಾಡ್ಕೊಂಡು ತೊಗೊಬಂದಿದ್ರು. ಅದನ್ನು ತಿಂದು ಅದಾದಮೇಲೆ 12:30 ಅಲ್ಲ 1 ಗಂಟೆ ಆಗಿತ್ತು. ಆಗ ಟೆರೇಸ್ ಮೇಲೆ ಹೋಗಿ ರಾಗಿದೇನು ಮಾಡ್ಕೊಂಡಿದ್ದೆ ಸಂಡಿಗೆಗೆ ಅಂತ ಹೋಗಿ ಹಾಕ್ತಾಯಿದ್ದೀನಿ. ರೆಡ್ ಕಲರ್ ಟಾಪ್ ಹಾಕಿರೋದ್ರಿಂದ ರಿಫ್ಲೆಕ್ಟ್ ಆಗಿ ನನ್ನ ಫೇಸ್ ಕೂಡ ಫುಲ್ ರೆಡ್ಡಾಗಿ ಕಾಣಿಸ್ತಿದೆ, ಅಷ್ಟು ಬಿಸಿಲಿದೆ ಅಲ್ವಾ. ಪೊಟ್ಯಾಟೊ ಹಪ್ಪಳ ಕೂಡ ನಾನು ಟ್ರೈ ಮಾಡಿದ್ದೀನಿ, ಆಲೂಗಡ್ಡೆ ಹಪ್ಪಳ. ಅದು ಒಣಗಿತ್ತು, ಹಾಗಾಗಿ ಅದನ್ನು ಕೂಡ ತಂದು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. 5 ಅವರ್ಸ್ ಸಾಕು ಬಿಸಿಲಲ್ಲಿ ಇಟ್ಟರೆ. ಆ್ಯಂಡ್ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಫಸ್ಟ್ ಟೈಮ್ ಅಲ್ವಾ, ನಡೀತೆ. ನೆಕ್ಸ್ಟ್ ಟೈಮ್ ಆದರೆ ಕರೆಕ್ಟಾಗಿ ಮಾಡ್ತೀನಿ. ಹಾಗೆ ಈ ರೆಸಿಪಿ ಎಲ್ಲ ಬೇಕು ಅಂದರೆ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಫುಲ್ಲು ಹಪ್ಪಳ ಬಂದಾಗೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಐ ನೋ ಇದು ಫ್ಯಾಟ್ ಅಂತ, ಬಟ್ ಓಕೆ, ಒನ್ಸ್ ಇನ್ ಅ ವೈಲ್. ಆ್ಯಂಡ್ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಬೇಕಾದರೆ ಫಾಲೋ ಮಾಡಿ. ಕಾವ್ಯ ಸ್ಯಾರಿ 2025 ಅಂತ ಇದೆ. ಸೊ ನನ್ನ ಸ್ಯಾರಿನ ನಾನೇ ಪ್ರಮೋಟ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಬೇರೆಯವ್ರು ಕೊಲಾಬ್ ಮಾಡೋ ಅಷ್ಟು ದುಡ್ಡು ಕೂಡ ನನ್ನಲ್ಲಿಲ್ಲ. ನಂದು ಅಂತ ಏನು ಸೇವಿಂಗ್ಸ್ ಇದೆಯೋ ಅದರಲ್ಲೇ ನಾನು ತೊಗೊತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ನಮ್ಮಮ್ಮ ಮಲಗಿದ್ರು, ಹಾಗಾಗಿ ಆ ಥರ ಮಾಡಿದೆ. ಆ್ಯಂಡ್ ಸೀರಿಯಲ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ದಿಸ್ ಇಸ್ ಮೈ ಲುಕ್. ಒಂದು ಕುಂಕುಮ ಎಷ್ಟು ನಮ್ಮ ಫೇಸ್ನ ಲುಕ್ ಚೇಂಜ್ ಮಾಡೋತ್ತಲ್ವ. ಆ್ಯಂಡ್ ಹಾಗೆ ರ್ಯಾಂಡಮಾಗಿ ಸೆಲ್ಫ್ ವಿಡಿಯೋ ತೊಗೊಂಡೆ. ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಬಿಸ್ನೆಸ್ಸಲ್ಲಿ. ನಾನೇ ಒಂದು ಕ್ರಿಯೇಟರ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಬೇಕಾದರೆ ಹೇಳಿದ್ನಲ್ಲ, ನನ್ನ ಪೇಜ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಸೀರೆಗಳ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಆ್ಯಂಡ್ ನಾನು ಆನ್ಲೈನ್ಗಿಂತ ಜಾಸ್ತಿ ನಾನು ಆಫ್ಲೈನಲ್ಲಿರೋರು ತೊಗೊತಾ ಇದ್ದಾರೆ. ಒಂದೊಂದೇ ಪ್ಯಾಟ್ರನ್ನ ನಾನು ಸ್ಯಾರೀಸ್ ಮಾಡಿಬಿಡ್ತಾ ಇದ್ದೀನಿ. ಎಲ್ಲ ವೀಡಿಯೋಸ್ ತೆಗ್ದಾದ್ಮೇಲೆ ಫೈನಲ್ ಲುಕ್ ನೋಡಿ ಹೀಗೆ ಕಾಣಿಸ್ತಾ ಇದ್ದೀನಿ. ಹೊಸ ಫೋನ್ ಅಂತ ಹೇಳಿದ್ನಲ್ವ, ಸೊ ಹಿಂದೆಯಿಂದ ನೋಡೋರು ಗೊತ್ತಾಗಿರುತ್ತೆ ಯಾವ ಫೋನ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ಆ್ಯಂಡ್ ಇದೆಲ್ಲ ಆದಮೇಲೆ ಸೀರೆ ಬೇಗ ಪಟ್ ಅಂತ ಚೇಂಜ್ ಮಾಡಿಕೊಂಡೆ, ಬಿಕಾಸ್ ಅಷ್ಟು ಶೆಕೆ ಇರುತ್ತಲ್ವ. ಸೊ ನಾರ್ಮಲ್ ಬಂದೆ. ನನಗೆ ಈ ಜುಮ್ಕಾ ಮೇಲಂತೂ ಫುಲ್ ಲವ್ ಆಗಿಬಿಟ್ಟಿದೆ. ಇದು ನಂದಂತೂ ಅಲ್ಲ, ನಮ್ಮ ಅಕ್ಕದು. ಆ್ಯಂಡ್ ತುಂಬ ಹೆವಿ ಇದೆ, ಹಾಗಾಗಿ ರಿಮೂವ್ ಮಾಡ್ತಾಯಿದ್ದೆ. ಶಿರೀಷಾಗಿ ಬೇರೆ ಕೋತಿ ಥರ ಆಡ್ತಾ ಇದ್ದಾಳೆ ಇಲ್ಲಿ. ಆ್ಯಂಡ್ ನೋಡಿ, ಜುಮ್ಕಾ ನಿಲ್ಲು ಕೂಡ ತೋರಿಸ್ತೀನಿ. ಅದಾದಮೇಲೆ ನಾನು ಅಡುಗೆ ಮನೆಗೆ ಹೋಗಿ ಒಬ್ಬಿಟ್ಟನ್ನ ತಟ್ಟೋಗಿ ಹೋಗಿದ್ದೀನಿ. ಬಟ್ ಮಾಡಿರೋದೆಲ್ಲ ನಮ್ಮಮ್ಮನೆ.
ಅವರು ಮನೆಯಿಂದ ಮಾಡ್ಕೊಂಬಂದರು. ಇಲ್ಲಿ ನಾನು ತರ್ತಾ ಇದ್ದೀನಿ. ಸೋಮೇಶ ಬಂದು ಹೆಲ್ಪ್ ಮಾಡ್ದ. ಏನು ಹೆಲ್ಪ್ ಮಾಡ್ದ ಅಂದರೆ ಒಬ್ಬಟ್ಟು ನಾನು ತಟ್ಟಿದ್ನೆಲ್ಲ ಅವನು ಬೇಯಿಸ್ತಾ ಇದ್ದ. ಆ್ಯಂಡ್ ನಿಮಗೂ ಕೂಡ ಒಬ್ಬಟ್ಟು ಅಂದರೆ ಇಷ್ಟನಾ? ನಾನು ಒಬ್ಬಟ್ಟು ಮಾಡ್ತೀನಿ, ಬಟ್ ಆವಾಗ ತಿನ್ನೋಕೆ ನಂಗೆ ಇಷ್ಟ ಆಗೋಲ್ಲ. 2-3 ಡೇಸ್ ಆದಮೇಲೆ ತಿನ್ನೋಕೆ ಇಷ್ಟ ಆಗುತ್ತೆ, ಬಟ್ ಅಷ್ಟರಲ್ಲಿ ಖಾಲಿ ಆಗಿರುತ್ತೆ. ಯಾವಾಗೂ ಹೀಗೆ ಆಗುತ್ತೆ. ಫುಲ್ಲು ನನಗೆ ಸಣ್ಣದಾಗಿ ಅದನ್ನು ತಟ್ಟೋಕೆ ಇಷ್ಟ. ನಮ್ಮಮ್ಮ ಹೇಳ್ತಾರೆ ಕಿತ್ತೋಗುತ್ತೆ ಅಂತ, ಬಟ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಎಲ್ಲ ಸಣ್ಣ ಪುಟ್ಟ ಮಾಡ್ತೀನಿ, ಬಟ್ ನೆಕ್ಸ್ಟ್ ಇಯರಿಂದ ನಾನೇ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಇವಾಗ ಕಲಿತಾ ಇದ್ದೀನಿ. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಮುಂದೆ ವಿಡಿಯೋ ಯಾವ ಥರ ಬರುತ್ತೆ ಅಂತ ನನಗೂ ಐಡಿಯಾಸ್ ಇಲ್ಲ. ಮೋಸ್ಟ್ ಆಫ್ ನಾನು ಇವಾಗ ಎಂಗೇಜ್ ಆಗೋಣ ವಿಡಿಯೋಗಳಲ್ಲಿ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಸ್ಯಾರಿ ವಿಡಿಯೋಸ್ ಕೂಡ ನಾನು ಶಾರ್ಟ್ಸಲ್ಲಿ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಅಲ್ಲೂ ಕೂಡ ಇರಲಿ, ಇಲ್ಲೂ ಕೂಡ ಇರಲಿ. ನಿಮ್ಗೆ ಗೊತ್ತು, ಮೇಕಪ್ ಮಾಡ್ತೀನಿ. ಸ್ಯಾರಿ ಬಿಸ್ನೆಸ್ ನಾವು ಸ್ಟಾರ್ಟೆಡ್. ಆ್ಯಂಡ್ ವ್ಲಾಗ್ ಕೂಡ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೈಫ್ ಹೆಂಗೆ ಹೋಗುತ್ತೋ ಆ ಥರ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ತುಂಬ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾರೆ ಪ್ಲೀಸ್ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ತುಂಬ ಸ್ವೀಟಾಗಿ ಮಾತಾಡಿ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಬೈಕೊಂಬೇಡಿ. ಆ್ಯಂಡ್ ಈ ವರ್ಷ ಎಲ್ಲರೂ ಆದಷ್ಟು ಗ್ರೋತ್ ಆಗೋಣ ಲೈಫಲ್ಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ. ಫಸ್ಟ್ ನಮ್ಮ ಬಗ್ಗೆ ನಾವು ಕೇಳ್ಕೊಬೇಕು, ಅದಂತೂ ನಾನು ಖಂಡಿತ ಮಾಡ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.